ನಮ್ದು ಮಗ ಇದ್ದಾನೆ, ಎಜುಕೇಶನ್ ಆಗ್ತಿದೆ, ಎಲ್ಲೋ ಒಂದ್ ಕಡೆ ಕೇಳಿದಾಗ ಎಲ್ಲೋ ಒಂದ್ ಕಡೆ ಊರು ಮಾತಾಡಿದಾಗ ಅದು ಬೇರೆ ಇದು ಅರ್ಥ ಹೋಗ್ತದಲ್ಲ. ನಿಮ್ಮ ಕ್ಲಾರಿಫಿಕೇಶನ್ ಅಂದ್ರೆ ಆ ಥರ ಮಾತಾಡಿದಾಗ ಮೀಡಿಯಾದವರು ನೀವು ಆಫ್ ಮಾಡಿ ಕ್ವಶನ್ ಮಾಡಬೇಕು ಅಂತ ಆಕ್ಚುಲಿ ಕ್ವಶನ್ ಮಾಡಿದ್ ನಾನು ರವಿನೇ ಅಲ್ವಾ, ರವಿನೇ ಕ್ವಶನ್ ಮಾಡಿದ ಅದನ್ನೇನು ಇದು ಮಾಡಿಲ್ಲ. ಅಂದ್ರೆ ಅಲ್ಲೇ ಮಾಡಲ್ಲ ಆ ತರದ್ದು ಮಾತಾಡಕ್ಕೆ ವೇದಿಕೆ ಮೇಲೆ ಇಳಿದು ಬಂದ್ರು, ಅದನ್ನ ನಿಮ್ಗೆ ಹೇಳ್ತಾ ಇದ್ವಿ. ಅಂದ್ರೆ ನಾವೇನ್ ಸುಮ್ನೆ ಕೇಳಿಸ್ಕೊಂಡ್ ಬಂದಿಲ್ಲ. ಅಲ್ಲಲ್ಲ ಅದನ್ನ ಹೇಳುದು ಬಂದ್ಬಿಡ್ಬೇಕು. ನಾನು ಹೇಳ್ತಾ ಇರೋದು ಆಮೇಲೆ ಏನ್ ಗೊತ್ತಾ, ಇದನ್ನ ರೀಲ್ಸ್ ಮಾಡಿ ಕಟ್ ಮಾಡಿ ಹಾಕ್ತೀರಾ ಯಾರ ಮಾತಾಡ್ಬೇಕಾರೆ ಗುರು. ರೀಲ್ಸ್ ಮಾಡಿ ಕಟ್ ಮಾಡಿ ಹಾಕ್ತಿರಲ್ಲ, ಯಾವ್ದಾರು ಒಳ್ಳೇದಾಗ್ತೀರಾ. ರೋಡ್ ಪ್ರಾಬ್ಲಮ್ ಆಗಿದೆ ಅದನ್ನ ಹಾಕಿ ಸ್ವಾಮಿ, ಅಲ್ಲೆಲ್ಲ ಸ್ಕೂಲ್ಗೆ ಫೀಸ್ ಕಟ್ಟಿಲ್ಲ ಮಕ್ಳು ಅದನ್ನ ಹಾಕಿ ಸ್ವಾಮಿ, ಅಲ್ಲೆಲ್ಲಾದ್ರೂ ಇನ್ನೊಬ್ಬರಿಗೆ ಹೆಲ್ಪ್ ಆಗ್ಬೇಕು, ಪ್ರೇಮ್ ಇಲ್ಲಿ ಯಾರಿಗೋ ಪಾಪ ಮಕ್ಳಿಗೆ ಹಾಸ್ಪಿಟ್ಲಿಗೆ ದುಡ್ಡು ಇಲ್ಲ ಒಂದ್ ಕಡೆ ಕಟ್ಟು ಅಂತ ಅದನ್ನ ಹಾಕಿ ಸ್ವಾಮಿ ಮಾಡ್ತೀನಿ. ನಾನ್ ಬಂದ್ ಮಾಡ್ತೀನಿ. ಇಂಥವ್ ಯಾವ ಮಾಡಲ್ಲ, ಇವೆಲ್ಲ ಸುಮ್ನೆ ಬೈಯೋದು, ಆಮೇಲೆ ಅಲ್ಲಿ ಮಾರ್ಕ್ ಮಾಡೋದು ಸು ಡಾಟ್ 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 ಬೋ ಡಾಟ್ 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 ಖಾ ಡಾಟ್ ಡಾಟ್ ತಾ ಡಾಟ್ ಡಾಟ್. ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಮ್ಯಾನ್? ಅದೇ ನೋಡಿ ಸರ್, ನೀವು ಸಿನಿಮಾದವರು ಈಗ ಡಿಜಿಟಲ್ ಪ್ಲಾಟ್ಫಾರ್ಮ್ ಗೆ ಅಡಿಕ್ಟ್ ಆಗಿರೋದಕ್ಕೆ ನಿಮಗೆ ಈಗ ಗತಿ ತಿರುಗುಮಾಣ ಆಗ್ತಾ ಇದೆ ಅಂತ ಹೌದು ಸರ್. ಈ ಬಗ್ಗೆ ತುಂಬಾ ಸರಿ ನೀವು ಇಲ್ಲ ಮಕ್ಕಳ, ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರ ಕೈಯಲ್ಲಿದೆ ಫೋನ್. ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋದು. ನಾನು ನಾಟ್ಲಕ್ಕೆ ಈಗ ಮೀಡಿಯಾ ಇದೆಯಲ್ವಾ, ಈಗ ಮೀಡಿಯಾ ಇದೆ. ಮೀಡಿಯಾ ಮೊದ್ಲೆಲ್ಲ ಹೆಂಗಿತ್ತು, ಯಾವ ತರ ಇತ್ತು ಅಲ್ವಾ? ನೀನೇ ಇದ್ದ ಮಗ, ನೀವಿದ್ರು ಅಲ್ಲ ನೀವೆಲ್ಲ. ಸೊ ಹೆಂಗಿತ್ತು ಮಾತಾಡೋರಿ, ತಿದ್ದಿ ಹೇಳೋರು ನಮ್ಗೆ ಹೇಳ್ತಿದ್ರಲ್ಲ. ಬೇಜಾರಾಗಿದೆ ಸರ್, ಸಿನಿಮಾ ವರದಿಗಾರಿಕೆಯಲ್ಲಿ ಒಂದಿಷ್ಟು ಮೀಡಿಯಾದ ಪರಿಸ್ಥಿತಿ ಬದಲಾಗಿದೆ. ಈಗ ತುಂಬಾ ಕಾರಣ ಇದೆ, ಸಿನಿಮಾ ಟೀಮ್ದು ಪ್ರಾಬ್ಲಮ್ ಇದೆ, ಈಗ ನಮ್ದು ಪ್ರಾಬ್ಲಮ್ ಇದೆ. ಇಲ್ಲ ಈಗ ನೀನು ಕೈ ಸಿಗ್ತಾರೆ, ಇವ್ನ ಕೈ ಸಿಗ್ತಾರೆ, ಅವ್ರ ಕೈ ಸಿಗ್ತಾರೆ, ಫೋನ್ ಮಾಡಿ ಕೇಳ್ಬೋದು ಗುರು ಏನ್ ಗುರು ಹಿಂಗಾಗಿದೆ ಗುರು. ಯಾರು ಸಿಕ್ಕಿಲ್ಲ, ಯಾಕಂದ್ರೆ ಅವ್ರವ್ರೇ ಮೀಡಿಯಾ ಆಗ್ಬಿಟ್ಟವ್ರು. ಈಗ ಫೋನ್ ಹಿಡ್ಕೊಂಡು ಅವನವನೇ ಸಿನಿಮಾದವ್ರಿಗೆ ಮಾತ್ರ ಏನು ಮಾಡಕ್ಕಾಗಲ್ಲ. ನಾಟ್ಲಿಕ್ಕೆ ಸಿನಿಮಾ ಮಗ ಏನು ಮಾಡಕ್ಕಾಗಲ್ಲ. ಆಯ್ತು, ಒಳ್ಳೇದು ನೀವ್ ಹೇಳಿದ್ದು ಕರೆಕ್ಟ್. ನೀವ್ ಹೇಳಿದ್ ಕರೆಕ್ಟ್. ಆಮೇಲೆ ಯೂಟ್ಯೂಬ್ ಅಲ್ಲಿ ಬೇರೆ ದೊಡ್ಡದಾಗೆ ಇದನ್ನ ಹಾಕ್ತೀರ, ಯಾರೋ ಏನೋ ಹಾಕ್ತಾರಲ್ಲ, ತಮ್ಲೈನ್ ಹಾಕ್ತಿರಲ್ಲೋ ಅಣ್ಣ ನಿಮ್ ತಮ್ಮ ಏನ್ರೋ ನೀವು. ಅಯ್ಯಪ್ಪ ನಮ್ ತಾಯಿ, ನಾನಂತೂ ಗುರು, ನಾನು ಅವಾಗಿಂದ ಸಿನಿಮಾ ಮಾಡ್ಕೊಂಡಿದ್ದೀನಿ ಇವತ್ತಿನವರೆಗೂ. ನಿಜವಾಗ್ಲೂ ಒಂದು 20 ವರ್ಷ ಹಿಂದಿಂದನೂ ನಂದು ಯಾವುದೇ ಸಿನಿಮಾ ನಿರ್ಮಾಪಕ ಲಾಸ್ ಅಂತಿಲ್ಲ, ಎಲ್ಲಾ ಕಾಸ್ ಆಗವೆ, ಆಗ ಯಾವ್ದು ಇದಿಲ್ಲ. ಬಟ್ ನನಗೆ ಈಗ ಲಾಸ್ ಅನ್ಸ್ಬಿಡ್ತು. ಏನ್ರಿ ಈ ತಮ್ಲೈನ್ ನೋಡಿದ ತಕ್ಷಣ ಅಯ್ಯೋ ಏನ್ ಗುರು ಹೌದಾ ನಿಜನಾ ಅಂತ ಆ ಮಟ್ಟಕ್ಕೆ ಯಾರೋ ಹೇಳ್ತಾರೆ ಏನಂತ ಏನೋ ಹೇಳ್ತಾರೆ ಏನಂತ